ಪಲ್ಗಾಮ್ ಏನು ಭಯೋತ್ಪಾದಕರ ದಾಳಿಯ ನಂತರ ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಈ ದೇಶದ ಪರವಾಗಿ ನಿಲ್ತಾ ಇದ್ದಾರೆ. ಭಯೋತ್ಪಾದಕರು ಸಂಪೂರ್ಣ ವಿನಾಶ ಆಗಬೇಕು. ಭಯೋತ್ಪಾದಕನೇ ಏನು ಪ್ರಚೋದನೆ ಕೊಡ್ತಾರೆ ಮತ್ತು ಪೋಷಣೆ ಮಾಡ್ತಾ ಇದೆ ಅಂತ ಪಾಕಿಸ್ತಾನವನ್ನು ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಪ್ರತಿಯೊಬ್ಬ ನಾಗರಿಕರಲ್ಲಿ ಇವತ್ತು ಮನಸ್ಸಿನಲ್ಲಿ ಬಂದಿದೆ. ಇವತ್ತು ಅಷ್ಟು ದಾಳಿಗಳನ್ನು ಇವತ್ತು ನಾವು ಹಿಂದೆ ಕೂಡ ಕಂಡಿದ್ದೀವಿ. ಬರೀ ಇದು ಒಂದು ಹಂತಕ್ಕೆ ಸೀಮಿತ ಆಗದೇನೆ ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನು ಸದೆಬಡಿಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದರೆ ಇದು ಪ್ರತಿ ಬಾರಿನೂ ಕೂಡ ಒಂದು ಕಾರ್ಯಾಚರಣೆ ನಂತರ ಅವರು ಸರೆಂಡರ್ ಆಗುವಂಥದ್ದು, ಮತ್ತೆ ಅವರು ಬಾಲ್ ಮುಚ್ಚುವಂಥ ಒಂದು ಹಲವಾರು ಹಿಂದಿನ ಘಟನೆಗಳನ್ನು ಕಾರ್ಗಿಲ್ ಇರ್ಬೋದು, ಬೇರೆ ಬೇರೆ ಯುದ್ಧಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ಏನು ಬೆಂಬಲ ಕೊಡ್ತಾರಂತ ಪಾಕಿಸ್ತಾನ ಸಂಪೂರ್ಣ ಹತೋಟಿಯಲ್ಲಿ ಬರಬೇಕು, ನಾಶ ಆಗಬೇಕು, ಆ ಸಂಪೂರ್ಣ ನಿರ್ನಾಮ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಒಂದು ಹಂತಕ್ಕೆ ಬಂದಾಗ ಅವರು ನಾಟಕ ಆಡುವಂಥದ್ದು, ಅವರು ಸರೆಂಡರ್ ಆಗುವಂಥದ್ದು, ಮುಂದೆ ಮಾಡುವುದಿಲ್ಲ ಅನ್ನೋಂಥ ಷರತ್ತುಗಳನ್ನು ಅವರು ಒಪ್ಕೊಳ್ಳುವಂಥದ್ದು, ಮತ್ತೆ ಷರತ್ತು ಮುರಿದು ಮತ್ತೆ ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಮಾಡುವಂಥದ್ದು, ಸೈನಿಕರಿಗೆ ದಾಳಿ ಮಾಡುವಂಥದ್ದು ಹಲವಾರು ಘಟನೆಗಳನ್ನು ಇವತ್ತು ನಾವು ನೋಡಿದ್ದೀವಿ. ಅವ್ರ ಮೊದಲೇ ಯಾವುದೇ ರೀತಿ ವಿಶ್ವಾಸ ಇರಬಾರ್ದು. ಆ ಒಂದು ಯಾವುದು ದಾಳಿ ನಡೀತಾ ಇದೆ ಅದನ್ನು ಅವರು ಪೂರ್ತಿಯಾಗಿ ಆ ನಿರ್ನಾಮ, ಆ ಏನು ಆ ಭಯೋತ್ಪಾದನೆ ತಾಂಡವಗಳನ್ನು ಅವ್ರು ತಯಾರು ಮಾಡ್ತಿದ್ರೆ ಸಂಪೂರ್ಣವಾಗಿ ಶಕ್ತಿ ನಾಶ ಆಗಿರೋರಿಗೆ ಹೋರಾಟ ನಡೀತದೆ. ಪಲ್ಗಾಮ್ ಏನು ಭಯೋತ್ಪಾದಕರ ದಾಳಿಯ ನಂತರ ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಈ ದೇಶದ ಪರವಾಗಿ ನಿಲ್ತಾ ಇದ್ದಾರೆ. ಭಯೋತ್ಪಾದಕರು ಸಂಪೂರ್ಣ ವಿನಾಶ ಆಗಬೇಕು. ಭಯೋತ್ಪಾದಕನೇ ಏನು ಪ್ರಚೋದನೆ ಕೊಡ್ತಾರೆ ಮತ್ತು ಪೋಷಣೆ ಮಾಡ್ತಾ ಇದೆ ಅಂತ ಪಾಕಿಸ್ತಾನವನ್ನು ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಪ್ರತಿಯೊಬ್ಬ ನಾಗರಿಕರಲ್ಲಿ ಇವತ್ತು ಮನಸ್ಸಿನಲ್ಲಿ ಬಂದಿದೆ. ಇವತ್ತು ಅಷ್ಟು ದಾಳಿಗಳನ್ನು ಇವತ್ತು ನಾವು ಹಿಂದೆ ಕೂಡ ಕಂಡಿದ್ದೀವಿ. ಬರೀ ಇದು ಒಂದು ಹಂತಕ್ಕೆ ಸೀಮಿತ ಆಗದೇನೆ ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನು ಸದೆಬಡಿಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದರೆ ಇದು ಪ್ರತಿ ಬಾರಿನೂ ಕೂಡ ಒಂದು ಕಾರ್ಯಾಚರಣೆ ನಂತರ ಅವರು ಸರೆಂಡರ್ ಆಗುವಂಥದ್ದು, ಮತ್ತೆ ಅವರು ಬಾಲ್ ಮುಚ್ಚುವಂಥ ಒಂದು ಹಲವಾರು ಹಿಂದಿನ ಘಟನೆಗಳನ್ನು ಕಾರ್ಗಿಲ್ ಇರ್ಬೋದು, ಬೇರೆ ಬೇರೆ ಯುದ್ಧಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ಏನು ಬೆಂಬಲ ಕೊಡ್ತಾರಂತ ಪಾಕಿಸ್ತಾನ ಸಂಪೂರ್ಣ ಹತೋಟಿಯಲ್ಲಿ ಬರಬೇಕು, ನಾಶ ಆಗಬೇಕು, ಆ ಸಂಪೂರ್ಣ ನಿರ್ನಾಮ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಒಂದು ಹಂತಕ್ಕೆ ಬಂದಾಗ ಅವರು ನಾಟಕ ಆಡುವಂಥದ್ದು, ಅವರು ಸರೆಂಡರ್ ಆಗುವಂಥದ್ದು, ಮುಂದೆ ಮಾಡುವುದಿಲ್ಲ ಅನ್ನೋಂಥ ಷರತ್ತುಗಳನ್ನು ಅವರು ಒಪ್ಕೊಳ್ಳುವಂಥದ್ದು, ಮತ್ತೆ ಷರತ್ತು ಮುರಿದು ಮತ್ತೆ ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಮಾಡುವಂಥದ್ದು, ಸೈನಿಕರಿಗೆ ದಾಳಿ ಮಾಡುವಂಥದ್ದು ಹಲವಾರು ಘಟನೆಗಳನ್ನು ಇವತ್ತು ನಾವು ನೋಡಿದ್ದೀವಿ. ಅವ್ರ ಮೊದಲೇ ಯಾವುದೇ ರೀತಿ ವಿಶ್ವಾಸ ಇರಬಾರ್ದು. ಆ ಒಂದು ಯಾವುದು ದಾಳಿ ನಡೀತಾ ಇದೆ ಅದನ್ನು ಅವರು ಪೂರ್ತಿಯಾಗಿ ಆ ನಿರ್ನಾಮ, ಆ ಏನು ಆ ಭಯೋತ್ಪಾದನೆ ತಾಂಡವಗಳನ್ನು ಅವ್ರು ತಯಾರು ಮಾಡ್ತಿದ್ರೆ ಸಂಪೂರ್ಣವಾಗಿ ಶಕ್ತಿ ನಾಶ ಆಗಿರೋರಿಗೆ ಹೋರಾಟ ನಡೀತದೆ. ಪಲ್ಗಾಮ್ ಏನು ಭಯೋತ್ಪಾದಕರ ದಾಳಿಯ ನಂತರ ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಈ ದೇಶದ ಪರವಾಗಿ ನಿಲ್ತಾ ಇದ್ದಾರೆ. ಭಯೋತ್ಪಾದಕರು ಸಂಪೂರ್ಣ ವಿನಾಶ ಆಗಬೇಕು. ಭಯೋತ್ಪಾದಕನೇ ಏನು ಪ್ರಚೋದನೆ ಕೊಡ್ತಾರೆ ಮತ್ತು ಪೋಷಣೆ ಮಾಡ್ತಾ ಇದೆ ಅಂತ ಪಾಕಿಸ್ತಾನವನ್ನು ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಪ್ರತಿಯೊಬ್ಬ ನಾಗರಿಕರಲ್ಲಿ ಇವತ್ತು ಮನಸ್ಸಿನಲ್ಲಿ ಬಂದಿದೆ. ಇವತ್ತು ಅಷ್ಟು ದಾಳಿಗಳನ್ನು ಇವತ್ತು ನಾವು ಹಿಂದೆ ಕೂಡ ಕಂಡಿದ್ದೀವಿ. ಬರೀ ಇದು ಒಂದು ಹಂತಕ್ಕೆ ಸೀಮಿತ ಆಗದೇನೆ ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನು ಸದೆಬಡಿಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದರೆ ಇದು ಪ್ರತಿ ಬಾರಿನೂ ಕೂಡ ಒಂದು ಕಾರ್ಯಾಚರಣೆ ನಂತರ ಅವರು ಸರೆಂಡರ್ ಆಗುವಂಥದ್ದು, ಮತ್ತೆ ಅವರು ಬಾಲ್ ಮುಚ್ಚುವಂಥ ಒಂದು ಹಲವಾರು ಹಿಂದಿನ ಘಟನೆಗಳನ್ನು ಕಾರ್ಗಿಲ್ ಇರ್ಬೋದು, ಬೇರೆ ಬೇರೆ ಯುದ್ಧಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ಏನು ಬೆಂಬಲ ಕೊಡ್ತಾರಂತ ಪಾಕಿಸ್ತಾನ ಸಂಪೂರ್ಣ ಹತೋಟಿಯಲ್ಲಿ ಬರಬೇಕು, ನಾಶ ಆಗಬೇಕು, ಆ ಸಂಪೂರ್ಣ ನಿರ್ನಾಮ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಒಂದು ಹಂತಕ್ಕೆ ಬಂದಾಗ ಅವರು ನಾಟಕ ಆಡುವಂಥದ್ದು, ಅವರು ಸರೆಂಡರ್ ಆಗುವಂಥದ್ದು, ಮುಂದೆ ಮಾಡುವುದಿಲ್ಲ ಅನ್ನೋಂಥ ಷರತ್ತುಗಳನ್ನು ಅವರು ಒಪ್ಕೊಳ್ಳುವಂಥದ್ದು, ಮತ್ತೆ ಷರತ್ತು ಮುರಿದು ಮತ್ತೆ ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಮಾಡುವಂಥದ್ದು, ಸೈನಿಕರಿಗೆ ದಾಳಿ ಮಾಡುವಂಥದ್ದು ಹಲವಾರು ಘಟನೆಗಳನ್ನು ಇವತ್ತು ನಾವು ನೋಡಿದ್ದೀವಿ. ಅವ್ರ ಮೊದಲೇ ಯಾವುದೇ ರೀತಿ ವಿಶ್ವಾಸ ಇರಬಾರ್ದು. ಆ ಒಂದು ಯಾವುದು ದಾಳಿ ನಡೀತಾ ಇದೆ ಅದನ್ನು ಅವರು ಪೂರ್ತಿಯಾಗಿ ಆ ನಿರ್ನಾಮ, ಆ ಏನು ಆ ಭಯೋತ್ಪಾದನೆ ತಾಂಡವಗಳನ್ನು ಅವ್ರು ತಯಾರು ಮಾಡ್ತಿದ್ರೆ ಸಂಪೂರ್ಣವಾಗಿ ಶಕ್ತಿ ನಾಶ ಆಗಿರೋರಿಗೆ ಹೋರಾಟ ನಡೀತದೆ. ಪಲ್ಗಾಮ್ ಏನು ಭಯೋತ್ಪಾದಕರ ದಾಳಿಯ ನಂತರ
ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಈ ದೇಶದ ಪರವಾಗಿ ನಿಲ್ತಾ ಇದ್ದಾರೆ. ಭಯೋತ್ಪಾದಕರು ಸಂಪೂರ್ಣ ವಿನಾಶ ಆಗಬೇಕು. ಭಯೋತ್ಪಾದಕನೇ ಏನು ಪ್ರಚೋದನೆ ಕೊಡ್ತಾರೆ ಮತ್ತು ಪೋಷಣೆ ಮಾಡ್ತಾ ಇದೆ ಅಂತ ಪಾಕಿಸ್ತಾನವನ್ನು ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಪ್ರತಿಯೊಬ್ಬ ನಾಗರಿಕರಲ್ಲಿ ಇವತ್ತು ಮನಸ್ಸಿನಲ್ಲಿ ಬಂದಿದೆ. ಇವತ್ತು ಭಾಳಷ್ಟು ದಾಳಿಗಳನ್ನು ಇವತ್ತು ನಾವು ಹಿಂದೆ ಕೂಡ ಕಂಡಿದ್ದೀವಿ. ಬರೀ ಇದು ಒಂದು ಹಂತಕ್ಕೆ ಸೀಮಿತ ಆಗದೇನೆ ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನು ಸದೆಬಡಿಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದರೆ ಇದು ಪ್ರತಿ ಬಾರಿನೂ ಕೂಡ ಒಂದು ಕಾರ್ಯಾಚರಣೆ ನಂತರ ಅವರು ಸರೆಂಡರ್ ಆಗುವಂಥದ್ದು, ಮತ್ತೆ ಅವರು ಬಾಲ್ ಮುಚ್ಚುವಂಥ ಒಂದು ಹಲವಾರು ಹಿಂದಿನ ಘಟನೆಗಳನ್ನು ಕಾರ್ಗಿಲ್ ಇರ್ಬೋದು, ಬೇರೆ ಬೇರೆ ಯುದ್ಧಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ಏನು ಬೆಂಬಲ ಕೊಡ್ತಾರಂತ ಪಾಕಿಸ್ತಾನ ಸಂಪೂರ್ಣ ಹತೋಟಿಯಲ್ಲಿ ಬರಬೇಕು, ನಾಶ ಆಗಬೇಕು, ಆ ಸಂಪೂರ್ಣ ನಿರ್ನಾಮ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಒಂದು ಹಂತಕ್ಕೆ ಬಂದಾಗ ಅವರು ನಾಟಕ ಆಡುವಂಥದ್ದು, ಅವರು ಸರೆಂಡರ್ ಆಗುವಂಥದ್ದು, ಮುಂದೆ ಮಾಡೋದಿಲ್ಲ ಅನ್ನೋಂಥ ಷರತ್ತುಗಳನ್ನು ಅವರು ಒಪ್ಕೊಳ್ಳುವಂಥದ್ದು, ಮತ್ತೆ ಷರತ್ತು ಮುರಿದು ಮತ್ತೆ ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಮಾಡುವಂಥದ್ದು, ಸೈನಿಕರಿಗೆ ದಾಳಿ ಮಾಡುವಂಥದ್ದು ಹಲವಾರು ಘಟನೆಗಳನ್ನು ಇವತ್ತು ನಾವು ನೋಡಿದ್ದೀವಿ. ಅವ್ರ ಮೇಲೆ ಯಾವುದೇ ರೀತಿ ವಿಶ್ವಾಸ ಇರಬಾರ್ದು. ಆ ಒಂದು ಯಾವುದು ದಾಳಿ ನಡೀತಾ ಇದೆ ಅದನ್ನು ಅವರು ಪೂರ್ತಿಯಾಗಿ ಆ ನಿರ್ನಾಮ, ಆ ಏನು ಆ ಭಯೋತ್ಪಾದನೆ ತಾಂಡವಗಳನ್ನು ಅವ್ರು ತಯಾರು ಮಾಡ್ತಿದ್ರೆ ಸಂಪೂರ್ಣವಾಗಿ ಶಕ್ತಿ ನಾಶ ಆಗಿರೋರಿಗೆ ಹೋರಾಟ ನಡೀತಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.